مرحبا يا نوريني مرحبا جد الحسيني مرحبا مرحبا ಅಪರನ ಮುಖ ನೋಡಿ ಮಂದಹಾಸ ಬೀರುವುದು ತಾನವೆಂದು ಕಲಿಸಿದ ಮುತ್ತು ನಬಿ. ಹಸಿವಿನಿಂದ ಬಳಲಿದ ವ್ಯಕ್ತಿಗೆ ಆಹಾರ ನೀಡುವುದು ಪವಿತ್ರ ಕಾರ್ಯವೆಂದ ಕರುಣಾವಾರಿಧಿ. ಯಾರನ್ನೂ ನೋಯಿಸದೆ ಶಾಂತಿಯುತ ಹಾದಿ ಹಿಡಿಯಬೇಕೆಂದು ಕಲಿಸಿದ ಮಹಾನಬಿಯವರ 1500ನೇ ಜನ್ಮದಿನಾಚರಣೆಯ ಪ್ರಯುಕ್ತ ದಾರುಲ್ ಉಲೂಮ್ ಮದ್ರಸಾ ಪತ್ತುಮುಡಿ ಪದವು ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಅತ್ಯಂತ ಶಿಸ್ತುಬದ್ಧವಾದ ಮೀಲಾದ್ ರ್ಯಾಲಿ ಇದು. ಒಗ್ಗಟ್ಟಿನ ರಾಗದಲ್ಲಿ ಶಾಂತಿಯ ಕೂಗು, ಸಾಮರಸ್ಯದ ಹಾದಿಯಲ್ಲಿ ಐಕ್ಯತೆಯ ಕೂಗು, ದಫ್ ಹಾಗೂ ಸ್ಕೌಟ್ ತಂಡಗಳ ಮೆರುಗು, ಪಂಡಿತ ಉಲಮಾಗಳ ನೇತೃತ್ವದ ಸೊಬಗು, ಕಿರಿಯರು ಹಿರಿಯರು ಯುವಕರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು, ಪುಟ್ಟ ಹೆಜ್ಜೆಯನ್ನಿಡುವ ಪುಟಾಣಿ ಕಂತಮ್ಮಗಳಿಂದ ಹಿಡಿದು ಹಿರಿಯರವರೆಗೆ ಸರತಿಯ ಸಾಲಿನಲ್ಲಿ ಒಂದೇ ತಾಯ ಮಕ್ಕಳಂತೆ ಎಲ್ಲರೂ ಜೊತೆಗೂಡಿ ನಡೆಸುವ ಚಿತ್ತಾಕರ್ಷಕ ಮೀಲಾದ್ ರ್ಯಾಲಿಗಿರಲಿ ನಿಮ್ಮದೊಂದು ಬಿಗ್ ಲೈಫ್. The Milad rally is not just procession but celebration of peace, love and unity. The approach of Milad rally is an approach of peace, tolerance and togetherness. Madina, 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 Madina. അമരന്റെ വിശപ്പ് ആത്മീയ വിഷയമാണെന്ന് പഠിപ്പിച്ച ആറ്റൽ നബി. അയൽവാസി പട്ടിണി കിടക്കുമ്പോൾ വയറ് നിറച്ച് ഉണ്ണുന്നവൻ എന്നിൽ പെട്ടവനല്ലെന്ന് ലോകത്തോട് ആദ്യം പഠിപ്പിച്ച പ്രവാചകൻ. വംശീയ നടമാടിയ കാലഘട്ടത്തിൽ കറുത്തവനെയും വെളുത്തവനെയും ഒരേ സപ്പിൽ അണിനിരത്തി നിസ്കരിപ്പിച്ച വിമോചനത്തിന്റെ വിശ്വപ്രവാചകൻ മുത്തു മുഹമ്മദ് മുസ്തഫ സല്ലല്ലാഹു അലൈഹി വസല്ലമ തങ്ങളുടെ 1500ാം ജന്മദിനാഘോഷത്തിന്റെ ഭാഗമായി ദാറുസ്സലാം മദ്രസ പത്തുമുടി പദവിയുടെ ആഭിമുഖ്യത്തിൽ സംഘടിക്കപ്പെട്ട അതിമനോഹരമായ മീലാദ് റാലിയാണ് ഈ വൈത്താറയെ പുളകമണിയിച്ചുകൊണ്ട് കടന്നുവരുന്നത്. മദ്രസാ വിദ്യാർത്ഥികളും സ്കൗട്ട് വിദ്യാർത്ഥികളും ദഫ് വിദ്യാർത്ഥികളും ഉസ്താദന്മാരും നാട്ടുകാരും രക്ഷിതാക്കളും നാട്ടിന്റെ ഭാവി തലമുറകളായ യുവാക്കളും അപാലവൃത ജനങ്ങളും അണിനിരക്കുന്ന നബിദിന ഘോഷയാത്രയാണ് ഈ വൈത്താറയെ പുളകമണിയിച്ചുകൊണ്ട് കടന്നു വരുന്നത്. ആശീർവദിക്കുക, അനുമോദിക്കുക, അനുമോദനത്തിന്റെ 1000 പൂച്ചെണ്ടുകൾ അറിയിക്കുക. പ്രിയരെ, പ്രിയമുള്ളവരെ, ಮಕ್ಕಳಿಗೆ ಸಹಾನುಭೂತಿ ಕಲಿಸುವುದು ಪರಲೋಕದ ಲಾಭದ ವಿಚಾರವೆಂದು ನುಡಿದ ಖಾತಿಮ್ ನಬಿ. ನೋವುಗೊಂಡವರಿಗೆ ತಕ್ಷಣ ನೆರವು ಒದಗಿಸುವುದು ಈಮಾನಿನ ಲಕ್ಷಣವೆಂದು ಸಾರಿದ ಮದೀನಾದ ಮಂತಾರವೇ. ಕಹಿಯಾಗಿದ್ದರೂ ಕೂಡ ಸತ್ಯವನ್ನೇ ಹೇಳೆಂದ ಸತ್ಯದ ಸಾಕಾರ ಸ್ವರೂಪಿ. കല്ലേറുകൊണ്ട് മുറിഞ്ഞ മനസ്സിനെ കണ്ണീരുകൊണ്ട് ഉണക്കി പ്രവാചകൻ. തമ്മിലടിച്ചും അഹങ്കരിച്ചും കരൾ കൊത്തിപ്പറിച്ചും ചവച്ചും കുളച്ചാർത്തി ഗോത്ര കുരുമ്പിനെ കാട്ടുചൗര്യങ്ങളെ ശാന്തി സങ്കീർത്തനമാക്കിയ പ്രവാചക. ಸ್ನೇಹಿತರೊಂದಿಗೆ ನಿಷ್ಕಪಟವಾಗಿ ವರ್ತಿಸಬೇಕು. ಕಾಪಟ್ಯವು ಧರ್ಮಭ್ರಷ್ಟತೆಯ ಲಕ್ಷಣವೆಂದ ವಿಶ್ವೋತ್ತರ ಸೈಕಾಲಜಿಸ್ಟ್.
ಬಡವರಿಗೆ ನೀಡಿದ ದಾನವು ಪರಲೋಕದಲ್ಲಿ 100 ಪಟ್ಟು ಫಲ ನೀಡುತ್ತದೆ ಎಂದ ಬಡವರ ಬಂಧು ನಬಿಯುನಾ ಮುಹಮ್ಮದ್ ಮುಸ್ತಫಾ. ಮಕ್ಕಳಿಗೆ ನೈತಿಕ ಮೌಲ್ಯ ಕಲಿಸುವುದು ಅವರಿಗೆ ನೀಡುವ ಪರಮ ದೇಣಿಗೆ ಎಂದ ಮಹಾನಾಯಕ. മലർവനിയിൽ ഒളിലങ്കി തിളങ്ങുന്ന മരതക ചുവട്ടിലെ നിലാത്തിങ്കൾ റസൂലുള്ള. ಕಷ್ಟದ ವೇಳೆಯಲ್ಲಿ ಸಹಾನುಭೂತಿ ತೋರಿಸುವುದು ಧರ್ಮವೆಂದ ಮಹಾನ್ ಮಾನವತಾವಾದಿ. ಅಸ್ಸಲಾತು ಅಲನ್ ನಬಿ ವಸ್ಸಲಾಮು ಅಲಾ ರಸೂಲ್. ಉಲ್ಲಾಸದಿಂದ ಕೆಲಸ ಮಾಡುವುದೇ ನೈತಿಕ ಶಕ್ತಿ ಎಂದ ಸಮಾಜ ಸುಧಾರಕ. ಶಫೀಅಲ್ ಅಬ್ತಾಹಿ ವಲ್ ಹಬೀಬಿಲ್ ಅರಬಿ. ಕ್ಷಮೆ ನೀಡುವುದು ಇಚ್ಛಾಶಕ್ತಿಯ ಸಂಕೇತವೆಂದ ಜಗನಿಯಾಮಕನ ಜಗಜ್ಯೋತಿ ದೂತ ಪ್ರವಾದಿ ಪೈಗಂಬರ್. ಯಾ ರಬ್ಬಿ ಸಲ್ಲಿ ಅಲನ್ ನಬಿ ಮುಹಮ್ಮದಿ. ತನಗೆ ಬಯಸಿದ್ದನ್ನೆಲ್ಲ ಇತರರಿಗೂ ಬಯಸುವುದು ಧರ್ಮ ವಿಶ್ವಾಸದ ಅಂಶವೆಂದ ಮಾನವೀಯತೆಯ ಹರಿಕಾರ. ಜಿಲ್ ಖಾಲಾಯಿಕ ಮಿನ್ ಜಹನ್ನಮ ಫೀ ವಾದಿ. ಸಹೋದರನಿಗೆ ಇಟ್ಟ ಸಹಾಯ ಮತ್ತೆ ನಿಮಗೆ ಮರಳಿ ಲಭಿಸುತ್ತದೆ ಎಂದ ಧಾರ್ಮಿಕತೆಯ ಗುರಿಕಾರ. ಸ್ವಲಾತುಂ ವ ತಸ್ಲೀಮುನ್ ವ ಅಜ್ಕಾ ತಹಿಯತಿ. ಕರುಣೆ ತೋರಿಸುವುದು ನೈತಿಕ ಬಲವೆಂದ ಅನುಪಮ ಗುಣಕಾಂಕ್ಷಿ. مولاي صل وسلم دائما أبدا على حبيبك خير الخلق كلهم. ಹಿರಿಯರಿಗೆ ಗೌರವ, ಕಿರಿಯರಿಗೆ ದಯ ತೋರದವನು ನಮ್ಮವನಲ್ಲ ಎಂದ ವಿಶ್ವಗುರು. يا أكرم الخلق ما لمن ألوذ به سواك عند حلول الحادث العميم. 1500 സംവത്സരങ്ങൾ പിന്നിട്ട് പോലും ഒരു അണുവോളം ഒളിമങ്ങാത്ത സൂര്യ തേജസ് ബദ്രുദ്ദുചാറൗനകു കമാലിഹി. കമലുളി മുത്തുനബിയുടെ 1.5 സഹസ്രാബ്ദത്തിന്റെ മഹോത്സവജ്വലമായ ആചരണത്തിൽ ആത്മീയാനുഭൂതിയുടെ അനുബന്ധാനുഭവം. വരാകെ അമോദം പാലുടെ ചിതറിയ അലങ്കാരം ആരംഭ പൂന്താനം മുത്തുനബിയുടെ തിരുജന്മം. ಕೋಪ ತಾಳಿಕೊಳ್ಳುವುದು ನಿಜವಾದ ಧೈರ್ಯದ ಸಂಕೇತ. ದೇವರು ನಿಮ್ಮ ದೇಹರೂಪ ಅಂತವನ್ನ ನೋಡುವುದಿಲ್ಲ, ಪರಮಾತ್ಮನ ನೋಟ ನಿಮ್ಮ ಹೃದಯಗಳಿಗೆ ಎಂಬ ನುಡಿಯನ್ನಿಟ್ಟ ಜಗನ್ನಾಯಕ. ಅಯ್ಯುಹಲ್ ಮಬೂಸು ಫೀನಾ ಜಿಅತ ಬಿಲ್ ಅಮ್ರಿಲ್ ಮುತಾಯಿ. ಅಪರನ ಲೋಪವನ್ನ ಮುಚ್ಚಿಟ್ಟವನ ಲೋಪವನ್ನ ಪರಮಾತ್ಮ ಮುಚ್ಚಿಡುತ್ತಾನೆಂದ ಅಸದೃಶ ದಾರ್ಶನಿಕ. ಅಂತೌಸುನಾ ಜಮೀಅ ಯಾ ಮುಜಮ್ಮಲ ತಿಬಾಯಿ. ಸಣ್ಣ ಸಹಾಯವು ದೊಡ್ಡ ದಾನದಂತೆ ಪರಿಗಣಿತವಾಗುವುದೆಂದು ತಿಳಿಸಿ ಪರರ ಸಹಾಯಕ್ಕೆ ರಾಜ ಬೀದಿ ತೆರೆದಿಟ್ಟ ಮಕ್ಕಾದ ರಾಜಕುಮಾರ. തങ്ങൾക്കായി വന്നുള്ളതൂതേ അങ്ങല്ലാതാരാ മഹബൂബേ. ತಾನು ಪಡೆದ ಸಂಪತ್ತಿನಿಂದ ಇತರರಿಗೆ ದಾನ ನೀಡಬೇಕೆಂಬ ನೀತಿಯನ್ನ ಸಾರಿದ ಐತಿಹಾಸಿಕ ಸಮಾಜೋದ್ಧಾರಕ. വിളങ്ങും പൂവദനം കണ്ടവരില്ല ശ്വാസമനം. ದುಷ್ಟರಿಂದ ದೂರವಿರುವುದೇ ಶ್ರೇಷ್ಠ ಜೀವನವೆಂದ ಅದ್ಭುತ ಮೋಟಿವೇಟರ್. ಧರ್ಮದಲ್ಲಿ ಸತ್ಯ ಮತ್ತು ಶ್ರದ್ಧೆ ಮುಖ್ಯವೆಂದ ಮಹಾನ್ ದಾರ್ಶನಿಕ.
ಸಣ್ಣ ಕಾರ್ಯವು ಹೃದಯದಲ್ಲಿ ದೊಡ್ಡ ಪ್ರತಿಫಲ ತರಬಹುದೆಂಬ ಸಂದೇಶವನ್ನಿತ್ತ ಭುವನ ದಾತನ ಪರಮ ದೂತರಾದ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1500ನೇ ಜನ್ಮದಿನಾಚರಣೆಯ ಪ್ರಯುಕ್ತ ದಾರುಸ್ಸಲಾಂ ಮದ್ರಸಾ ಪತ್ತುಮುಡಿ ಪದವಿ ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಅತ್ಯಂತ ಶಿಸ್ತುಬದ್ಧವಾದ ಮೀಲಾದ್ ರ್ಯಾಲಿ ಇದು. ನಮ್ಮಿ ಮೀಲಾದ್ ರ್ಯಾಲಿಯನ್ನ ಪ್ರೀತಿಯಿಂದ ವೀಕ್ಷಿಸಿ ಆಶೀರ್ವದಿಸುತ್ತಿರುವ ನಾಡಿನ ಎಲ್ಲಾ ಧರ್ಮೀಯ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಅಭಿನಂದನೆಗಳು. ಸಿಹಿ ಪಾನಕ ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಿ ಮೆರವಣಿಗೆಯ ಸಿಹಿಯನ್ನ ಇನ್ನಷ್ಟು ಹೆಚ್ಚಿಸಿದ സഹോദര സഹോദരിയരിയെ അഭിനന്ദനങ്ങളും കൃതജ്ഞതകളും. അറബികളെന്നവർ കാട്ടാളന്മാർ അറുകൊല നിത്യം തുടരുമ്പോൾ അജ്ഞത കൂരിരുൾ മുറ്റിയ കാലം അന്ധതയിൽ വഴി തേടുമ്പോൾ ജാഹിലിയാದ ಕಾಲ ಅಜ್ಞಾನದ ಯುಗವೆಂದು ಬಣ್ಣಿಸಲಾದ ಶತಮಾನವದು. ಹೆಣ್ಣು ಮಗು ಜನಿಸಿದಾಗ ಕುಲಕ್ಕೆ ಅವಮಾನವೆಂದು ಹೇಳಿ ಕರುಣೆ ತೋರದೆ ಜೀವಂತವಾಗಿ ಹೂಳುತ್ತಿದ್ದ ಕಾಲವದು. ಮದ್ಯಪಾನ ಜೂಜಾಟದ ದಾಸರಾಗಿ ಮೇಳಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕವಿತೆ ಪಡಿಸಿ ತನ್ನಿಷ್ಟದಂತೆ ಬದುಕುತ್ತಿದ್ದ ಅರಬರ ಬದುಕು. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ಬೋಧಿಸಿದ ಧರ್ಮದ ನೆನಪು ಇದ್ದರೂ ಕೂಡ ತರತರಹದ ವಸ್ತುಗಳನ್ನ ಆರಾಧಿಸುತ್ತಿದ್ದ ಜನ. ಶ್ರೀಮಂತ ಬಡವ ಬಲಿಷ್ಠ ದುರ್ಬಲರೆಂಬ ತಾರತಮ್ಯಕ್ಕೆ ಸಿಲುಕಿ ಬಲಿಷ್ಠರು ಬಡವರ ಹಕ್ಕನ್ನ ಕಿತ್ತುಕೊಂಡು ಅನಾಥರನ್ನ ಕಡೆಗಣಿಸಿ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ನೂರುನ್ನಲಾ ನೂರ್ ಪವಿತ್ರ ಮಕ್ಕಾದ ಮಣ್ಣಿನ ಮೌನದಲ್ಲಿ ಒಂದು ಬೆಳಕು ಮೂಡಿತು. ಕರುಣೆಯ ನದಿ ಹರಿದು ಶಾಂತಿಯ ಚಿಗುರು ಚಿಗುರೊಡೆಯಿತು. ಮನುಕುಲದ ಮಗ್ಗಲುಗಳಲ್ಲಿ ರಹಮತುಲ್ ಆಲಮೀನ್ ಘೋಷಣೆ ಮೇಳೈಸಿತು. ಜನಮನಸ್ಸುകളിൽ സദാചാരം സംഗമിക്കുന്ന ശംസുൽ വജുഹു ജമാലിഹി മുഹമ്മദ് സൈനുൽ വറ എന്ന മാലാക ലോകം അത് ആലപിക്കുന്ന പാലൊളിപ്പൂ നിലാവ്. നൂറേ മുഹമ്മദ് സേ ജഗ് റോഷൻ ഹുവാ ചുൽമത് ഖാ നിശാൻ മിട് ഗയാ എന്ന ഉർദു ലോകം വന്നടങ്കം വാഴ്ത്തുന്ന മദീനയിലെ മലർ The light of the world darkness disappeared എന്ന പാശ്ചാത്യ ലോകം പുകഴ്ത്തുന്ന മക്കയിലെ മണിമുത്ത്. ಒಂಜಪ್ಪೆ ಜೋಕುಲೆಕ್ಕ ಬದುಕುಳು ಪಂಪಿನ ಮಾನವ ಸಾಮರಸ್ಯದ ಪಾಠಕಲ್ಪಾಯರು. ഭൂമിടിത്തി ജീവലക ഈ കൃപെത്തോ ചാണ്ട പാനൊടിത്തിനായ എനിക്ക് കൃപെത്തോ ചാവേ പണ്ടിര്. ಗುಡ್ಡೆಡಿತ್ತಿನ ಪಕ್ಕಿದ ಕಿಣ್ಣಿನ 11 ವಾಪಾಸು ಕೊನದು ಗೂಡುಗು ಬುಡ್ದು ಬರಿಯರೆ ಪಂಡಿರು ಪಂಪಿನ ಚರಿತ್ರೆ ಆರಣ ಪ್ರಾಣಿ ಪ್ರೀತಿಗೆ ಸಾಕ್ಷಿಯಾದುಂಡು. ಇನ್ನ ಜೀವ ಅಂತ್ಯ ಆಪುನ ಪರಿಸ್ಥಿತಿ ಬತ್ತಂಡಲ ಅವಕಾಶ ತಿಕ್ಕಂಡ ಒಂಜಿ ದೈ ನಡೆದು ಬುಡು ಪಂಡಿನ ಆರಣ ಪ್ರಕೃತಿ ಪ್ರೇಮರು ನಮ್ಮ ಅರ್ಥ ಮಲ್ತನೊಡು. இரக்கம் சளித்த சத்தியத்தின் தலைவர் மனித குலம் தங்கம் பொங்கும் தங்கமுகமே உங்கள் முகம் என்ற தமிழ் லோகம் தாராட்டு பாடுന്ന உலக நாயகன் முத்து முஹம்மது முஸ்தபா. ಅನಂತ ಅನುಗ್ರಹದ ಆಲಯದಲ್ಲಿ ಅಚಂಚಲ ಅಹಂರಹಿತ ಅಂತರಂಗದಲ್ಲಿ ಅರಳಿದ ಅತ್ಯದ್ಭುತ ಆದರ್ಶಗಳ ಅಳವಡಿಕೆ.
ದೋಷವಿರುವ ಅಥವಾ ಕೆಟ್ಟ ವಸ್ತುಗಳನ್ನ ಮೋಸದಿಂದ ಇತರರಿಗೆ ಮಾರುವವನು ದೇವನ ಕ್ರೋಧಕ್ಕೆ ಪಾತ್ರನಾಗುತ್ತಾನೆ. ಯಾ ನಬಿ ಸಲಾಮ್ ಅಲೈಕುಂ, ಯಾ ರಸೂಲ್ ಸಲಾಮ್ ಅಲೈಕುಂ. ತನ್ನ ವಾಗ್ದಾನಗಳ ಪಾಲನೆ ಮಾಡದವನಿಗೆ ಧರ್ಮದಲ್ಲಿ ಯಾವುದೇ ರೀತಿಯ ಪಾಲಿಲ್ಲ ಎಂದ ಪ್ರವಾದಿ ಪೈಗಂಬರ್. ಯಾ ಹಬೀಬ್ ಸಲಾಮ್ ಅಲೈಕುಂ, ಸಲಾವಾತುಲ್ಲಾಹ್ ಅಲೈಕುಂ. ಕರುಣೆಯ ಕಲರವ ಕಂಗೊಳಿಸಿ ಕೂಬಾ ಕಣಿವೆಯ ಕನಸಿನಲ್ಲಿ ಕಾಳಜಿಯ ಕೈ ತುಂಬಿದ ಕಣ್ಮಣಿ ಕಾವ್ಯಮಯ ಕಂದರಗಳಲ್ಲಿ ಕೆತ್ತಿದ ಕಾವ್ಯಮಯ ಕಥನ. ಅಂತ ಶಂಸುನ್ ಅಂತ ಬದ್ರುನ್ ಅಂತ ನೂರುನ್ ಫೌಕ ನೂರಿ. ಕಾಯ ಕಲ್ಮಶವನ್ನ ಕರಗಿಸಿದ ಕೃತಜ್ಞತೆಯ ಕಣ್ಮನ ಕಿರಣಗಳ ಕೆಂಪು ಕಂಗೊಳಿಸಿ ಕೀರ್ತಿಯ ಕನಕ ಕಿರೀಟವನ್ನ ಕಟ್ಟಿದ ಕರುಣಾಮಯ ಕಾವ್ಯ ಕಾವಲಾಗಿ ಕಂಗೊಳಿಸಿತು. ಅಂತ ಇಕ್ಸಿರೂನ್ ವಾಲಿ ಅಂತ ಮೀಸುಬಾಹ್ ಸುದೂರಿ. ಆ ಮಹಾಮಹಿಮರ ನೋಟವು ಯು ಆರ್ ಬ್ಲೆಸ್ಡ್ ಗೇಸ್ ವಾಸ್ ದ ಟೋನ್ ಆಫ್ ಮರ್ಸಿ ಅನ್ನುವಂತಿತ್ತು. ಅವರ ನುಡಿಯು ಆ ಮೆಲೋಡಿ ಆಫ್ ಗೈಡೆನ್ಸ್ ಅಂದಾಗಿತ್ತು. ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತುಲ್ ಲಿಲ್ ಆಲಮೀನ್ ಅದು ಕೇವಲ ಆಯತ್ತಲ್ಲ, ಅದು ಪ್ರವಾದಿ ವರಿಯರ ಬದುಕಿನ ಉಸಿರಾಗಿತ್ತು. ಮೊಹಮ್ಮದ್ ಕಿ ರೋಶನಿ ಅವರ ಹೆಜ್ಜೆಗಳಲ್ಲಿ ಹರಡಿತು, ರಹಮತ್ ಕಿ ಫೋಲಂ ಅವರ ನಾದದಲ್ಲಿ ಅರಳಿದವು. തോട്ടങ്ങളിലും കാറ്റിലാടുന്ന മക്കാമണൽ കാട്ടിൽ ഫാത്തിമുൻ നബി ഉദിത്ത് കുമാരത്ത് പൂത്ത അവർ പോലെ. ಪ್ರೀತಿಯ ಸಾಗರವೇ, ಕರುಣೆಯ ಚಂದಿರನೇ, ತಾವು ಬಂದ ಕ್ಷಣದಿಂದಲೇ ಧರೆ ಜೀವಂತವಾಯಿತು. മിന്നു താരകങ്ങൾ മാല കെട്ടി വിണ്ണില് മുന്തിരി തെൻവള്ളി പന്തലിട്ട് മണ്ണില്. Your name is love, your path is light, and your sunnah the map of solution. ಅಂಧದ ಮಾಟಿಯ ನೂರಲ್ಲೇ ಅಂಬಿಯ ರಾಜಸಿರಾಜಲ್ಲೇ. 14 നൂറ്റാണ്ടുകൾക്ക് മുമ്പ് ജാഹിലിയത്തിന്റെ കോരിരുൾ കേരിമുറിച്ച ധർമ്മത്തിന്റെ കരിവാളിച്ച കാളരാത്രികൾക്ക് പൂർണ്ണവിരാമമിട്ടോ ഇസ്ലാമിയത്തിന്റെ വെള്ളി വെളിച്ചം കൊളുത്തിയ തിരുനബിയുടെ 1500-ാം ജന്മദിനാഘോഷത്തിന്റെ ഭാഗമായി ദാറുസ്സലാം മദ്രസ പത്തുമുടി പദവിന്റെ ആഭിമുഖ്യത്തിൽ സംഘടിക്കപ്പെട്ട അതിമനോഹരമായ മീലാദ് റാലിയാണ് രാജവീതിയെ പുളകമണിയിച്ചുകൊണ്ട് വിശ്വാസ മാനസങ്ങളുടെ അനുഗ്രഹാശിസുകൾ ഏറ്റുവാങ്ങി കടന്നു വരുന്നത്. മീലാദ് ഘോഷയാത്രയുടെ മധ്യേ മധുര ഫലഹാരങ്ങളും മധുര പാനീയങ്ങളും നൽകിയ നിങ്ങളുടെ പാവനമേറിയ കൈകൾ ഘോഷയാത്ര വഴികളിൽ സുഗന്ധം പരത്തുന്ന സുഗന്ധമുള്ള പൂക്കൾ പോലെയാണ്. മീലാദ് റാലിയിൽ സംബന്ധിച്ചവരുടെ മനസ്സിലേക്ക് സന്തോഷം പകർന്ന നിങ്ങൾക്ക് സർവശക്തൻ അനുഗ്രഹിക്കട്ടെ, ആമീൻ എന്നുള്ള പ്രാർത്ഥനയോടെ. സ്ത്രീ ഉടലുകളെ പച്ചജീവനോടെ കൊയിച്ചു മൂടിയിരുന്ന 6-ാം നൂറ്റാണ്ടിന്റെ വംശീയ നിറഞ്ഞ കാലഘട്ടത്തിൽ പോലും അരുതേ ചെയ്തു പോകരുതേ എന്ന് പഠിപ്പിച്ച പ്രവാചകൻ. കരളിന്റെ കഷ്ണം നീ ഫാത്തിമ എങ്കിലും കൈവെട്ടും കട്ടാലെന്നോതിയ നീതിമാൻ. അജ്ഞത മുറ്റി വളർന്ന സമൂഹത്തെ വിജ്ഞാനത്തേനിൽ കുളിപ്പിച്ച രക്ഷകൻ. പുന്നാര പ്രവാചകരുടെ സന്ദേശങ്ങൾ ജനകോടികൾക്ക് മാതൃകമാവുകയാണ്. താരതമ്യമില്ലാത്ത ജീവിതം. കറുത്തവനോ വെളുത്തവനോ പണക്കാരനോ പാവപ്പെട്ടവനോ കൊട്ടാരക്കാരനോ കുടിൽക്കാരനോ തറവാടുകാരനോ തറവാടില്ലാത്തവനോ ശക്തനോ അശക്തനോ ചെറിയവനോ വലിയവനോ സൗന്ദര്യമുള്ളവനോ നിരൂപിയോ എന്ന ഒരൊറ്റ വ്യത്യാസം കാണിക്കാതെ സമാനതയുടെ ഒരേ തുലാസിൽ തൂക്കിയ മനുഷ്യ മനസ്സുകളിൽ മങ്ങാതെ ജ്വലിക്കുന്ന പ്രതീകം.
ಮಹಿಳೆಯರೊಂದಿಗೆ ಸದ್ವರ್ತನೆ ಕೈಗೊಳ್ಳಬೇಕೆಂಬ ತನ್ನ ವಿಶೇಷ ಆದೇಶವನ್ನ ಸದಾ ನೆನಪಿನಲ್ಲಿಡಬೇಕೆಂದ ಪ್ರವಾದಿ ಸಚ್ಚಾರಿತ್ರ್ಯವಂತರು ಮತ್ತು ಮನೆಯವರೊಂದಿಗೆ ಪ್ರೀತಿ ಹಾಗೂ ಸಹಾನುಭೂತಿಯಿಂದ ವರ್ತಿಸುವವರೇ ನೈಜ ಧರ್ಮ ವಿಶ್ವಾಸಿಗಳು. ಅನಾಥರ ಮೇಲ್ವಿಚಾರಣೆ ಮಾಡುವವರು ಸ್ವರ್ಗದಲ್ಲಿ ನನ್ನ ಸನಿಹದಲ್ಲಿರುತ್ತಾರೆ ಎಂದ ಪ್ರವಾದಿ. ಯಾರದ್ದೋ ಮಾತನ್ನ ಕೇಳಿ ಒಂದಾಗಿ ಕೂಡಿ ಬಾಳಬೇಕಾದ ಮನುಷ್ಯರು ಪರಸ್ಪರ ಕಚ್ಚಾಡಿ ಅಪನಂಬಿಕೆಯಿಂದ ಬದುಕಬೇಕಾದವರಲ್ಲ. ಭೂಲೋಕದಲ್ಲಿ ಪರಮಾತ್ಮ ಜೀವಿಸಲು ಕೊಟ್ಟಿರುವ ಆಯುಷ್ಯದ ಅವಧಿ ಎಷ್ಟು ಎಂದು ಯಾರಿಗೂ ನಿರ್ಣಯಿಸಲು ಸಾಧ್ಯವಿಲ್ಲ. ಬದುಕಿರುವಷ್ಟು ದಿನ ಮಾನವರಾಗಿ ಎಲ್ಲರೊಂದಿಗೂ ಕೂಡಿ ಬಾಳಿರಿ. ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿ ಒಂದೇ ತಾಯ ಮಡಿಲಲ್ಲಿ ಬೆಳೆದವರು ನಾವು. ಒಂದೇ ಭೂಮಿ, ಒಂದೇ ಗಾಳಿ, ಒಂದೇ ನೀರು, ಒಂದೇ ತಾಯಿ. ಸ್ನೇಹದ ಬಾವುಟ ಹಾರಾಡಲಿ, ಸಮತೆಯ ಮಲ್ಲಿಗೆ ಅರಳಲಿ, ಸೌಹಾರ್ದತೆಯಿಂದ ನಾಡು ಬೆಳಗಲಿ. ಎಲ್ಲರೂ ಒಂದಾಗಿ ಕೂಡಿ ಬಾಳಿದರೆ ಸ್ವರ್ಗವಲ್ಲವೇ ಈ ಧರೆ. ಧರ್ಮಗಳು, ಸಂತರು, ಮೇಧಾವಿಗಳು, ಪಂಡಿತರು, ಪೂರ್ವಿಕರೆಲ್ಲ ಒಂದಾಗಿ ಕೂಡಿ ಬಾಳಿರಿ ಎಂದರು. ಮಾನವ ಕುಲವೊಂದೇ, ಗಂಡು ಹೆಣ್ಣು ಜೋಡಿಯಿಂದ ಉಂಟಾದ ವಂಶ. ಪವಿತ್ರ ಕುರ್ಆನ್. ನಿಮಗೆ ನಿಮ್ಮ ಧರ್ಮ, ಅವರಿಗೆ ಅವರ ಧರ್ಮ, ಧರ್ಮದಲ್ಲಿ ಬಲಾತ್ಕಾರ ಸಲ್ಲದು. ಪವಿತ್ರ ಕುರ್ಆನ್. ಇತರರಿಗೆ ಸಹಾಯ ಮಾಡುವವರೇ ಶ್ರೇಷ್ಠರು, ಕರುಣೆ ಇಲ್ಲದವರಿಗೆ ದೇವರ ಕರುಣೆ ಸಿಗುವುದಿಲ್ಲ ಎಂದ ಪ್ರವಾದಿ. ಧರ್ಮಗಳು ಒಳಿತನ್ನ ಸಾರಿರಲು ಅರಿತು ಬಾಳಬೇಕಾದ ನಮ್ಮ ನಡುವೆ ವೈಮನಸ್ಸು, ಪರಸ್ಪರ ಅಪನಂಬಿಕೆ ಅಕ್ಷಮ್ಯ. ಪರಸ್ಪರ ಒಂದಾಗೋಣ, ತಿಳಿಯಿರಿ, ಕಲಿಯಿರಿ, ಒಂದಾಗಿ ಕೂಡಿ ಬಾಳಿರಿ. يرجو فضلك الجم الغفير فيك قد أحسنت ظني يا رسول الله يا بشير يا نذير يا حبيب الله. ತಂದೆಯನ್ನ ಕಳೆದುಕೊಂಡ ತಾಯಿಯ ವಾತ್ಸಲ್ಯ ಮಧುರ ಅನುಬಂಧದಿಂದ ವಂಚಿತಗೊಂಡ ಅನಾಥ ಮಕ್ಕಳ ಮುಂದೆ ನೀವು ಕಠೋರಿಗಳಾಗಬೇಡಿ. ಅನಾಥರನ್ನ ಆಧರಿಸಿರಿ, ಅವರನ್ನ ನ್ಯಾಯಯುತವಾಗಿ ಆರೈಸಬೇಕೆಂದು ಕಲಿಸಿದ ಪ್ರೀತಿಯ ಪ್ರವಾದಿ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ 1500ನೇ ಜನ್ಮದಿನಾಚರಣೆಯ ಭಾಗವಾಗಿ ದಾರುಸ್ಸಲಾಂ ಮದ್ರಸಾ ಪತ್ತುಮುಡಿ ಪದವು ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಅತ್ಯಂತ ಶಿಸ್ತುಬದ್ಧವಾದ ಮೀಲಾದ್ ರ್ಯಾಲಿ ತಮ್ಮ ಕಣ್ಣ ಮುಂದೆ ಹಾದು ಬರುತ್ತಿದೆ. ಮೀಲಾದ್ ಮೆರವಣಿಗೆಯ ಪಥದಲ್ಲಿ ಸಿಹಿ ಸವಿಯ ಪಾನೀಯ ಹಂಚಿದ ದಾನಿಗಳಾದ ನಿಮ್ಮ ಕೈಗಳು ಮೆರವಣಿಗೆಯ ಮಾರ್ಗವನ್ನ ಪರಿಮಳಗೊಳಿಸಿದ ಸುಗಂಧ ಪುಷ್ಪದಂತಿದೆ. ತಮ್ಮಿ ಸಹಾಯವನ್ನ ಜಗಪರಿಪಾಲಕನು ಪರಿಗಣಿಸಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಮುಂದಕ್ಕೆ ತೆರಳುತ್ತಿದ್ದೇವೆ. ನಮ್ಮನ್ನ ಆಶೀರ್ವದಿಸಿ ಅನುಮೋದಿಸಿ. مرحبا أهلا وسهلا مرحبا يا خير داع جميعا يا مجمل اتباعي. ಸಣ್ಣ ಸಹಾಯವು ದೊಡ್ಡ ದಾನದಂತೆ ಪರಿಗಣಿತವಾಗುವುದೆಂದು ತಿಳಿಸಿ ಪರರ ಸಹಾಯಕ್ಕೆ ರಾಜ ಬೀದಿ ತೆರೆದಿಟ್ಟ ಮಕ್ಕಾದ ರಾಜಕುಮಾರ. ತಾನು ಪಡೆದ ಸಂಪತ್ತಿನಿಂದ ಇತರರಿಗೆ ದಾನ ನೀಡಬೇಕೆಂಬ ನೀತಿಯನ್ನ ಸಾರಿದ ಐತಿಹಾಸಿಕ ಸಮಾಜೋದ್ಧಾರಕ. ದುಷ್ಟರಿಂದ ದೂರವಿರುವುದೇ ಶ್ರೇಷ್ಠ ಜೀವನವೆಂದ ಅದ್ಭುತ ಮೋಟಿವೇಟರ್. ಧರ್ಮ
ಧರ್ಮದಲ್ಲಿ ಸತ್ಯ ಮತ್ತು ಶ್ರದ್ಧೆ ಮುಖ್ಯವೆಂದ ಮಹಾನ್ ದಾರ್ಶನಿಕ ಸಣ್ಣ ಕಾರ್ಯವು ಹೃದಯದಲ್ಲಿ ದೊಡ್ಡ ಪ್ರತಿಫಲ ತರಬಹುದೆಂಬ ಸಂದೇಶವನ್ನಿತ್ತ ಭುವನ ದಾತನ ಪರಮ ದೂತರಾದ ಮುತ್ತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮದಿನಾಚರಣೆಯ ಪ್ರಯುಕ್ತ ದಾರುಸ್ಸಲಾಂ ಮದ್ರಸಾ ಪತ್ತುಮುಡಿ ಪದವಿ ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಅತ್ಯಂತ ಶಿಸ್ತುಬದ್ಧವಾದ ಮೀಲಾದ್ ರ್ಯಾಲಿ ಇದು. ನಮ್ಮಿ ಮೀಲಾದ್ ರ್ಯಾಲಿಯನ್ನ ಪ್ರೀತಿಯಿಂದ ವೀಕ್ಷಿಸಿ ಆಶೀರ್ವದಿಸುತ್ತಿರುವ ನಾಡಿನ ಎಲ್ಲಾ ಧರ್ಮೀಯ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಹಾಗೂ ಅಭಿನಂದನೆಗಳು. ಸಿಹಿ ಪಾನಕ ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಿ ಮೆರವಣಿಗೆಯ ಸಿಹಿಯನ್ನ ಇನ್ನಷ್ಟು ಹೆಚ್ಚಿಸಿದ സഹോദര സഹോദരിയರಿಗೆ അഭിനന്ദനಗಳು കൃതജ്ഞതകളും. അറബികളെന്നവർ കാട്ടാളന്മാർ അറുകൊല നിത്യം തുടരുമ്പോൾ അജ്ഞത കൂരിരുൾ മുറ്റിയ കാലം അന്ധതയിൽ വഴി തേടുമ്പോൾ ಜಾಹಿರಿಯಾದ ಕಾಲ ಅಜ್ಞಾನದ ಯುಗವೆಂದು ಬಣ್ಣಿಸಲಾದ ಶತಮಾನವದು. ಹೆಣ್ಣು ಮಗು ಜನಿಸಿದಾಗ ಕುಲಕ್ಕೆ ಅವಮಾನವೆಂದು ಹೇಳಿ ಕರುಣೆ ತೋರದೆ ಜೀವಂತವಾಗಿ ಹೂಳುತ್ತಿದ್ದ ಕಾಲವದು. ಮದ್ಯಪಾನ ಜೂಜಾಟದ ದಾಸರಾಗಿ ಮೇಳಗಳಲ್ಲಿ ಮಾರುಕಟ್ಟೆಗಳಲ್ಲಿ ಕವಿತೆ ಪಡಿಸಿ ತನ್ನಿಷ್ಟದಂತೆ ಬದುಕುತ್ತಿದ್ದ ಅರಬರ ಬದುಕು. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರು ಬೋಧಿಸಿದ ಧರ್ಮದ ನೆನಪು ಇದ್ದರೂ ಕೂಡ ತರತರಹದ ವಸ್ತುಗಳನ್ನ ಆರಾಧಿಸುತ್ತಿದ್ದ ಜನ. ಶ್ರೀಮಂತ ಬಡವ ಬಲಿಷ್ಠ ದುರ್ಬಲರೆಂಬ ತಾರತಮ್ಯಕ್ಕೆ ಸಿಲುಕಿ ಬಲಿಷ್ಠರು ಬಡವರ ಹಕ್ಕನ್ನ ಕಿತ್ತುಕೊಂಡು ಅನಾಥರನ್ನ ಕಡೆಗಣಿಸಿ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ನೂರುನ್ನಲಾ ನೂರ್ ಪವಿತ್ರ ಮಕ್ಕಾದ ಮಣ್ಣಿನ ಮೌನದಲ್ಲಿ ಒಂದು ಬೆಳಕು ಮೂಡಿತು. ಕರುಣೆಯ ನದಿ ಹರಿದು ಶಾಂತಿಯ ಚಿಗುರು ಚಿಗುರೊಡೆಯಿತು. ಮನುಕುಲದ ಮಂಗಲಗಳಲ್ಲಿ ರಹಮತುಲ್ ಆಲಮೀನ್ ಘೋಷಣೆ ಮೇಳೈಸಿತು. ജനമനസ്സുകളിൽ സദാചാരം സംഗമിക്കുന്ന ശംസുല്ലുഹാ വജുഹു ജമാലിഹി മുഹമ്മദ് സൈനുൽ വറ എന്ന മാലാക ലോകം അത് ആലപിക്കുന്ന പാലൊളിപ്പൂ നിലാവ്. നൂറേ മുഹമ്മദ് സേ ജഗ് റോഷൻ ഹുവാ ജുൽമത് ഖാ നിശാൻ മിട് ഗയാ എന്ന ഉർദു ലോകം വന്നടങ്കം വാഴ്ത്തുന്ന മദീന. of Muhammad, the light of the world, darkness disappeared in the പാശ്ചാത്യ ലോകം പുകഴ്ത്തുന്ന മക്കയിലെ മണി. ಜೋಕುಲೆಕ್ಕ ಬದುಕುಳು ಪಂಪಿನ ಮಾನವ ಸಾಮರಸ್ಯದ ಪಾಠಕಲ್ಪಾಯರು ಭೂಮಿಡಿತ್ತಿ ಜೀವಲೆಗು ಈ ಕೃಪೆ ತೋಜಾಂಡ ಬಾನುಡಿತ್ತಿನ ಎನಿಕೆ ಕೃಪೆ ತೋಜಾವೇ ಪಂಡೆರು ಉಡ್ಡೆಡಿತ್ತಿನ ಪಕ್ಕಿದ ಕಿಣ್ಣಿನ 11 ಪತ್ತಿನಾಯಗು ವಾಪಾಸು ಕೊನದು ಗೂಡುಗು ಬುಡ್ದು ಬರಿಯರೆ ಪಂಡೆರು ಪಂಪಿನ ಚರಿತ್ರೆ ಆರಣ ಪ್ರಾಣಿ ಪ್ರೀತಿಗೆ ಸಾಕ್ಷಿಯಾದುಂಡು. ಇನ್ನ ಜೀವ ಅಂತ್ಯ ಆಪುನ ಪರಿಸ್ಥಿತಿ ಬತ್ತಂಡಲ ಅವಕಾಶ ತಿಕ್ಕಂಡ ಒಂಜಿ ದೈ ನಡೆದು ಬುಡು ಪಂಡಿನ ಆರಣ ಪ್ರಕೃತಿ ಪ್ರೇಮನು ನಮ್ಮ ಅರ್ಥ ಮಲ್ತನೊಡು இரக்கம் செழித்த சத்தியத்தின் தலைவர் மனித குலம் தங்கம் பொங்கும் தங்க முகமே உங்கள் முகம் என்று தமிழ் லோகம் தாராட்டு பாடுന്ന உலக நாயகன் முத்து முஹம்மது முஸ்தபா. ಅನಂತ
ಅನಂತ ಅನುಗ್ರಹದ ಆಲಯದಲ್ಲಿ ಅಚಂಚಲ ಅಹಂರಹಿತ ಅಂತರಂಗದಲ್ಲಿ ಅರಳಿದ ಅತ್ಯದ್ಭುತ ಆದರ್ಶಗಳ ಅಳವಡಿಕೆ. ದೋಷವಿರುವ ಅಥವಾ ಕೆಟ್ಟ ವಸ್ತುಗಳನ್ನ ಮೋಸದಿಂದ ಇತರರಿಗೆ ಮಾರುವವನು ದೇವನ ಕ್ರೋಧಕ್ಕೆ ಪಾತ್ರನಾಗುತ್ತಾನೆ. ಯಾ ನಬಿ ಸಲಾಮ್ ಅಲೈಕುಂ, ಯಾ ರಸೂಲ್ ಸಲಾಮ್ ಅಲೈಕುಂ. ತನ್ನ ವಾಗ್ದಾನಗಳ ಪಾಲನೆ ಮಾಡದವನಿಗೆ ಧರ್ಮದಲ್ಲಿ ಯಾವುದೇ ರೀತಿಯ ಪಾಲಿಲ್ಲ ಎಂದ ಪ್ರವಾದಿ ಪೈಗಂಬರ್. ಯಾ ಹಬೀಬ್ ಸಲಾಮ್ ಅಲೈಕುಂ, ಸಲಾವಾತುಲ್ಲಾಹ್ ಅಲೈಕುಂ. ಕರುಣೆಯ ಕಲರವ ಕಂಗೊಳಿಸಿ ಕೂಬಾ ಕಣಿವೆಯ ಕನಸಿನಲ್ಲಿ ಕಾಳಜಿಯ ಕೈ ತುಂಬಿದ ಕಣ್ಮಣಿ ಕಾವ್ಯಮಯ ಕಂದರಗಳಲ್ಲಿ ಕೆತ್ತಿದ ಕಾವ್ಯಮಯ ಕಥನ. ಅಂತ ಶಂಸುನ್ ಅಂತ ಬದ್ರುನ್ ಅಂತ ನೂರುನ್ ಫೌಕ ನೂರಿ. ಕಾಯ ಕಲ್ಮಶವನ್ನ ಕರಗಿಸಿದ ಕೃತಜ್ಞತೆಯ ಕಣ್ಮನ ಕಿರಣಗಳ ಕೆಂಪು ಕಂಗೊಳಿಸಿ ಕೀರ್ತಿಯ ಕನಕ ಕಿರೀಟವನ್ನ ಕಟ್ಟಿದ ಕರುಣಾಮಯ ಕಾವ್ಯ ಕಾವಲಾಗಿ ಕಂಗೊಳಿಸಿತು. ಅಂತ ಇಕ್ಸಿರೂನ್ ವಾಲಿ ಅಂತ ಮೀಸುಬಾಹ್ ಸುದೂರಿ. ಆ ಮಹಾಮಹಿಮರ ನೋಟವು ಯು ಆರ್ ಬ್ಲೆಸ್ಡ್ ಗೇಜ್ ವಾಸ್ ದ ಟೋನ್ ಆಫ್ ಮರ್ಸಿ ಅನ್ನುವಂತಿತ್ತು. ಅವರ ನುಡಿಯು ಆ ಮೆಲೋಡಿ ಆಫ್ ಗೈಡೆನ್ಸ್ ಅಂದಾಗಿತ್ತು. ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತುಲ್ ಲಿಲ್ ಆಲಮೀನ್. ಅದು ಕೇವಲ ಆಯತ್ತಲ್ಲ, ಅದು ಪ್ರವಾದಿ ವರಿಯರ ಬದುಕಿನ ಉಸಿರಾಗಿತ್ತು. ಮೊಹಮ್ಮದ್ ಕಿ ರೋಶನಿ ಅವರ ಹೆಜ್ಜೆಗಳಲ್ಲಿ ಹರಡಿತು. ರಹಮತ್ ಕಿ ಫೋಲಂ ಅವರ ನಾದದಲ್ಲಿ ಅರಳಿದವು. തോട്ടങ്ങളിലും കാറ്റിലാടുന്ന മക്കാമണൽ കാട്ടിൽ ഖാതിമുൻ നബിയുദിത്ത് കുമാരത്ത് പൂത്ത അവർ പോലെ. ಪ್ರೀತಿಯ ಸಾಗರವೇ, ಕರುಣೆಯ ಚಂದಿರನೇ, ತಾವು ಬಂದ ಕ್ಷಣದಿಂದಲೇ ಧರೆ ಜೀವಂತವಾಯಿತು. മിന്നു താരകങ്ങൾ മാല കെട്ടി വിണ്ണില് മുന്തിരി തെന്മള്ളി പന്തലിട്ട് വണ്ണില്. Your name is love, your path is light, and your sunnah the map of solution. ಅಂಧದ ಮಾಟಿಯ ನೂರಲ್ಲೇ ಅಂಬಿಯ ರಾಜಸಿರಾಜಲ್ಲೇ. 14 നൂറ്റാണ്ടുകൾക്ക് മുമ്പ് ജാഹിലിയത്തിന്റെ കോരിരുൾ കേരിമുറിച്ച ധർമ്മത്തിന്റെ കരിവാളിച്ച കാളരാത്രികൾക്ക് പൂർണ്ണവിരാമമിട്ടോ ഇസ്ലാമിയത്തിന്റെ വെള്ളി വെളിച്ചം കൊളുത്തിയ തിരുനബിയുടെ 1500-ാം ജന്മദിനാഘോഷത്തിന്റെ ഭാഗമായി ദാറുസ്സലാം മദ്രസ 10 മുടി പദവിയുടെ ആഭിമുഖ്യത്തിൽ സംഘടിക്കപ്പെട്ട അതിമനോഹരമായ മീലാദ് റാലിയാണ് രാജവീതിയെ പുളകമണിയിച്ചുകൊണ്ട് വിശ്വാസ മാനസങ്ങളുടെ അനുഗ്രഹാശിസുകൾ ഏറ്റുവാങ്ങി കടന്നു വരുന്നത്. മീലാദ് ഘോഷയാത്രയുടെ മധ്യേ മധുര ഫലഹാരങ്ങളും മധുര പാനീയങ്ങളും നൽകിയ നിങ്ങളുടെ പാവനമേറിയ കൈകൾ ഘോഷയാത്ര വഴികളിൽ സുഗന്ധം പരത്തുന്ന സുഗന്ധമുള്ള പൂക്കൾ പോലെയാണ്. മീലാദ് റാലിയിൽ സംബന്ധിച്ചവരുടെ മനസ്സിലേക്ക് സന്തോഷം പകർന്ന നിങ്ങൾക്ക് സർവശക്തൻ അനുഗ്രഹിക്കട്ടെ. ആമീൻ എന്നുള്ള പ്രാർത്ഥനയോടെ സ്ത്രീ ഉടലുകളെ പച്ചജീവനോടെ കൊയിച്ചു മൂടിയിരുന്ന 6-ാം നൂറ്റാണ്ടിന്റെ വംശീയ നിറഞ്ഞ കാലഘട്ടത്തിൽ പോലും അരുതേ ചെയ്തു പോകരുതേ എന്ന് പഠിപ്പിച്ച പ്രവാചകൻ. കരളിന്റെ കഷ്ണം നീ ഫാത്തിമയെങ്കിലും കൈവെട്ടും കട്ടാലെന്നോതിയ നീതിമാൻ. അജ്ഞത മുറ്റി വളർന്ന സമൂഹത്തെ വിജ്ഞാനത്തേനിൽ കുളിപ്പിച്ച രക്ഷകൻ. പുന്നാര പ്രവാചകരുടെ സന്ദേശങ്ങൾ ജനകോടികൾക്ക് മാതൃകമാവുകയാണ്. താരതമ്യമില്ലാത്ത ജീവിതം,
കറുത്തവനോ വെളുത്തവനോ പണക്കാരനോ പാവപ്പെട്ടവനോ കൊട്ടാരക്കാരനോ കുടിൽക്കാരനോ തറവാടുകാരനോ തറവാടില്ലാത്തവനോ ശക്തനോ അശക്തനോ ചെറിയവനോ വലിയവനോ സൗന്ദര്യമുള്ളവനോ നിരൂപിയോ എന്ന ഒരൊറ്റ വ്യത്യാസം കാണിക്കാതെ സമാനതയുടെ ഒരേ തുലാസിൽ തൂക്കിയ മനുഷ്യ മനസ്സുകളിൽ മങ്ങാതെ ജ്വലിക്കുന്ന പ്രതീകം അസ്സലാമു അലൈക ദാമബുലൻ ഖിവാതി സ്വലവതി അലൻ നബി വസ്സലാമി വഹുവ ഖൈറുൽ ലനാ ബി ബദ്റുത്തമാ. ಮಹಿಳೆಯರೊಂದಿಗೆ ಸದ್ವರ್ತನೆ ಕೈಗೊಳ್ಳಬೇಕೆಂಬ ತನ್ನ ವಿಶೇಷ ಆದೇಶವನ್ನ ಸದಾ ನೆನಪಿನಲ್ಲಿಡಬೇಕೆಂದ ಪ್ರವಾದಿ ಸಚ್ಚಾರಿತ್ರ್ಯವಂತರು ಮತ್ತು ಮನೆಯವರೊಂದಿಗೆ ಪ್ರೀತಿ ಹಾಗೂ ಸಹಾನುಭೂತಿಯಿಂದ ವರ್ತಿಸುವವರೇ ನೈಜ ಧರ್ಮ ವಿಶ್ವಾಸಿಗಳು. ಅನಾಥರ ಮೇಲ್ವಿಚಾರಣೆ ಮಾಡುವವರು ಸ್ವರ್ಗದಲ್ಲಿ ನನ್ನ ಸನಿಹದಲ್ಲಿರುತ್ತಾರೆ ಎಂದ ಪ್ರವಾದಿ. ಯಾರದ್ದೋ ಮಾತನ್ನ ಕೇಳಿ ಒಂದಾಗಿ ಕೂಡಿ ಬಾಳಬೇಕಾದ ಮನುಷ್ಯರು ಪರಸ್ಪರ ಕಚ್ಚಾಡಿ ಅಪನಂಬಿಕೆಯಿಂದ ಬದುಕಬೇಕಾದವರಲ್ಲ. ಭೂಲೋಕದಲ್ಲಿ ಪರಮಾತ್ಮ ಜೀವಿಸಲು ಕೊಟ್ಟಿರುವ ಆಯುಷ್ಯದ ಅವಧಿ ಎಷ್ಟು ಎಂದು ಯಾರಿಗೂ ನಿರ್ಣಯಿಸಲು ಸಾಧ್ಯವಿಲ್ಲ. ಬದುಕಿರುವಷ್ಟು ದಿನ ಮಾನವರಾಗಿ ಎಲ್ಲರೊಂದಿಗೂ ಕೂಡಿ ಬಾಳಿರಿ. ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿ ಒಂದೇ ತಾಯ ಮಡಿಲಲ್ಲಿ ಬೆಳೆದವರು ನಾವು. ಒಂದೇ ಭೂಮಿ, ಒಂದೇ ಗಾಳಿ, ಒಂದೇ ನೀರು, ಒಂದೇ ತಾಯಿ. ಸ್ನೇಹದ ಬಾವುಟ ಹಾರಾಡಲಿ, ಸಮತೆಯ ಮಲ್ಲಿಗೆ ಅರಳಲಿ, ಸೌಹಾರ್ದತೆಯಿಂದ ನಾಡು ಬೆಳಗಲಿ. ಎಲ್ಲರೂ ಒಂದಾಗಿ ಕೂಡಿ ಬಾಳಿದರೆ ಸ್ವರ್ಗವಲ್ಲವೇ ಈ ಧರೆ. ಧರ್ಮಗಳು, ಸಂತರು, ಮೇಧಾವಿಗಳು, ಪಂಡಿತರು, ಪೂರ್ವಿಕರೆಲ್ಲ ಒಂದಾಗಿ ಕೂಡಿ ಬಾಳಿರಿ ಎಂದರು. ಮಾನವ ಕುಲವೊಂದೇ, ಗಂಡು ಹೆಣ್ಣು ಜೋಡಿಯಿಂದ ಉಂಟಾದ ವಂಶ. ಪವಿತ್ರ ಕುರ್ಆನ್. ನಿಮಗೆ ನಿಮ್ಮ ಧರ್ಮ, ಅವರಿಗೆ ಅವರ ಧರ್ಮ, ಧರ್ಮದಲ್ಲಿ ಬಲಾತ್ಕಾರ ಸಲ್ಲದು. ಪವಿತ್ರ ಕುರ್ಆನ್. ಇತರರಿಗೆ ಸಹಾಯ ಮಾಡುವವರೇ ಶ್ರೇಷ್ಠರು, ಕರುಣೆ ಇಲ್ಲದವರಿಗೆ ದೇವರ ಕರುಣೆ ಸಿಗುವುದಿಲ್ಲ ಎಂದ ಪ್ರವಾದಿ. ಧರ್ಮಗಳು ಒಳಿತನ್ನ ಸಾರಿರಲು ಅರಿತು ಬಾಳಬೇಕಾದ ನಮ್ಮ ನಡುವೆ ವೈಮನಸ್ಸು, ಪರಸ್ಪರ ಅಪನಂಬಿಕೆ ಅಕ್ಷಮ್ಯ. ಪರಸ್ಪರ ಒಂದಾಗೋಣ, ತಿಳಿಯಿರಿ, ಕಲಿಯಿರಿ, ಒಂದಾಗಿ ಕೂಡಿ ಬಾಳಿರಿ. يرجو فضلك الجم الغفير فيك قد أحسنت ظني يا رسول الله يا بشير يا نذير يا حبيب الله. ತಂದೆಯನ್ನ ಕಳೆದುಕೊಂಡ ತಾಯಿಯ ವಾತ್ಸಲ್ಯ ಮಧುರ ಅನುಬಂಧದಿಂದ ವಂಚಿತಗೊಂಡ ಅನಾಥ ಮಕ್ಕಳ ಮುಂದೆ ನೀವು ಕಠೋರಿಗಳಾಗಬೇಡಿ. ಅನಾಥರನ್ನ ಆಧರಿಸಿರಿ, ಅವರನ್ನ ನ್ಯಾಯಯುತವಾಗಿ ಆರೈಸಬೇಕೆಂದು ಕಲಿಸಿದ ಪ್ರೀತಿಯ ಪ್ರವಾದಿ ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ 1500ನೇ ಜನ್ಮದಿನಾಚರಣೆಯ ಭಾಗವಾಗಿ ದಾರುಸ್ಸಲಾಂ ಮದ್ರಸಾ ಪತ್ತುಮುಡಿ ಪದವು ಇದರ ವತಿಯಿಂದ ಆಯೋಜಿಸಲ್ಪಟ್ಟ ಅತ್ಯಂತ ಶಿಸ್ತುಬದ್ಧವಾದ ಮೀಲಾದ್ ರ್ಯಾಲಿ ತಮ್ಮ ಕಣ್ಣ ಮುಂದೆ ಹಾದು ಬರುತ್ತಿದೆ. ಮೀಲಾದ್ ಮೆರವಣಿಗೆಯ ಪಥದಲ್ಲಿ ಸಿಹಿ ಸವಿಯ ಪಾನೀಯ ಹಂಚಿದ ದಾನಿಗಳಾದ ನಿಮ್ಮ ಕೈಗಳು ಮೆರವಣಿಗೆಯ ಮಾರ್ಗವನ್ನ ಪರಿಮಳಗೊಳಿಸಿದ ಸುಗಂಧ ಪುಷ್ಪದಂತಿದೆ. ತಮ್ಮಿ ಸಹಾಯವನ್ನ ಜಗಪರಿಪಾಲಕನು ಪರಿಗಣಿಸಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಮುಂದಕ್ಕೆ ತೆರಳುತ್ತಿದ್ದೇವೆ. ನಮ್ಮನ್ನ ಆಶೀರ್ವದಿಸಿ, ಅನುಮೋದಿಸಿ. ಮರ್ಹಬಾ